ಹೆಣ್ಣು ಮಕ್ಕಳು ನಮಗೆ ಪುಣ್ಯದ ಫಲ ತಾಯಿ, ಅಲ್ಲಿಗರ ಮಗನು ನನ್ನ ಮನೆಗೆ ಬರುವಂತೆ. ಹೆಣ್ಣು ಮಕ್ಕಳು ನಮಗೆ ಪುಣ್ಯದ ಫಲ ತಾಯಿ, ಹೆಣ್ಣು ಮಕ್ಕಳು ನಮಗೆ ಪುಣ್ಯದ ಫಲ ತಾಯಿ, ಅನ್ನಿಗರ ಮಗನು ನನ್ನ ಮನೆಗೆ ಬರುವಂತ ಹೆಣ್ಣು ಮಕ್ಕಳನ್ನು ಕೊಡಿಸಿ. ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ವಿಚಾರ ವಿವೇಕ ವಿಕಾಸ ತತ್ವದಲ್ಲಿ ಕೆಲಸ ಮಾಡುತ್ತಿರುವ ಕನ್ನಡ ಜನಶಕ್ತಿ ಕೇಂದ್ರವು ಈ ದಿನ ಯಶೋಧರಮ್ಮ ದಾಸಪ್ಪ ಸಮಾಜ ರತ್ನ ಪ್ರಶಸ್ತಿ ಪ್ರದಾನವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲು ಬಂದಿರುವ ಗಣ್ಯರನ್ನು ವೇದಿಕೆಗೆ ಆಹ್ವಾನಿಸುವ ಸಮಯ. ಪ್ರಶಸ್ತಿ ಪ್ರದಾನವನ್ನು ಮಾಡಲಿದ್ದಾರೆ ಮುಖ್ಯಮಂತ್ರಿಗಳ ಸಲಹೆಗಾರರು, ಮಾಜಿ ಶಾಸಕರು, ನಮ್ಮೆಲ್ಲರ ಮೆಚ್ಚಿನ ಮಾನ್ಯ ಶಾಸಕರು ಶ್ರೀ BR ಪಾಟೀಲ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ಕ್ಷಮೆಯಿರಲಿ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಮಾಜಿ ಸಚಿವರು ಶ್ರೀ PGR ಸಿಂಧ್ಯಾ ಸರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಮತ್ತೊಬ್ಬ ಅತಿಥಿಗಳಾಗಿ ನಮ್ಮ ನಡುವೆ ಇದ್ದಾರೆ ಜನಸಾಹಿತ್ಯ ಪೀಠದ ಅಧ್ಯಕ್ಷರು ಬೆಳಗಾವಿಯಿಂದ ಬಂದಿದ್ದಾರೆ ಶ್ರೀ ಬಸವರಾಜ್ ಗಾರ್ಗಿ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಪ್ರಮುಖ ಕೇಂದ್ರ ಬಿಂದುವಾಗಿದ್ದಾರೆ ನಮ್ಮೆಲ್ಲರ ಮೆಚ್ಚಿನ ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯಾಧ್ಯಕ್ಷರು ಡಾಕ್ಟರ್ ಮೀನಾಕ್ಷಿ ವಾಣಿ ಮೇಡಮ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಹಿರಿಯ ಕನ್ನಡ ಪರ ಹೋರಾಟಗಾರರು, ನಮ್ಮೆಲ್ಲರ ಮಾರ್ಗದರ್ಶಿಗಳಾದ ಶ್ರೀ ರಾಮಣ್ಣ H. ಕೋಡಿ ಹೊಸಳ್ಳಿ ಸರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಕನ್ನಡ ಜನಶಕ್ತಿ ಕೇಂದ್ರದ ಗೌರವ ಸಲಹೆಗಾರರಾದ ಶ್ರೀ P. ಮಲ್ಲಿಕಾರ್ಜುನಪ್ಪ ಸರ್ ಅವರು ಸಹ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಈ ದಿನದ ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿದ್ದಾರೆ ಕನ್ನಡ ಜನಶಕ್ತಿ ಕೇಂದ್ರದ ಅಧ್ಯಕ್ಷರು ಶ್ರೀ CK ರಾಮೇಗೌಡ ಸರ್ ಅವರು ಸಹ ದಯಮಾಡಿ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಆದ್ಮೇಲೆ ತಮಗೆಲ್ಲ ಗೊತ್ತಿದೆ, ಜಗತ್ತಿನ ಶ್ರೇಷ್ಠ ಬಹುಶ್ರುತ ವಿದ್ವಾಂಸರಲ್ಲೊಬ್ಬರಾದ ನಾಡೋಜ ಡಾಕ್ಟರ್ ಕಮಲಾ ಹಂಪನ ಮೇಡಮ್ ಅವರು ಇತ್ತೀಚೆಗೆ ನಮ್ಮನ್ನೆಲ್ಲರಿದ್ದರು. ಅವರಿಗಾಗಿ 1 ನಿಮಿಷದ ಶ್ರದ್ಧಾಂಜಲಿಯನ್ನು ಅರ್ಪಿಸಿ. ಧನ್ಯವಾದಗಳು. ಆದ್ಮೇಲೆ ಸರ್ವ ಜನಾಂಗದ ಶಾಂತಿಯ ತೋಟವೆಂಬ ರಸಋಷಿ ಕುವೆಂಪು ಅವರ ಆಶಯದ ನಾಡಗೀತೆಯೊಂದಿಗೆ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ ನಾಡಿನ ಖ್ಯಾತ ಗಾಯಕಿ, ಆದರ್ಶ ಶಿಕ್ಷಕಿ ಶ್ರೀಮತಿ ಗಾಯತ್ರಿ ರಾಮಣ್ಣನವರು. ಎಲ್ಲರಿಗೂ ನಮಸ್ಕಾರ. जय भारत जननीय तनुजाते, जय हे कर्नाटक माते, जय सुंदर नदी वनಗಳ ನಾಡೆ, जय हे ರಸ ಋಷಿಗಳ ಬೀರೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನ ರವ ಕಲಿಸಿದ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಣ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುವಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಶಂಕರ ರಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯ ರಾಮ, ನಾನಕ ರಾಮ ನಂದಕ
वीर भारत जननीय तनुजाते जय हे कर्नाटक माते तैलप ಹೊಯ್ಸಳರಾಳಿದ ನಾಡೆ ಡಂಕಣ ಜಗಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗಾ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನಕನ ವಾಳುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಮೈದುಂಬಿ ನಾಡಗೀತೆಯನ್ನು ಹಾಡಿದ ಶ್ರೀಮತಿ ಗಾಯತ್ರಿ ರಮಣ ಮೇಡಮ್ ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಆದ್ಮೇಲೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗಣ್ಯರು ಹಾಗೂ ಎಲ್ಲ ಸಹೃದಯರಿಂದ ಆತ್ಮೀಯವಾಗಿ ಸ್ವಾಗತಿಸಲಿದ್ದಾರೆ ಶ್ರೀ ML ರಾಮಕೃಷ್ಣ ಅವರು, ಕನ್ನಡ ಜನಶಕ್ತಿ ಕೇಂದ್ರದ ಖಜಾಂಚಿಗಳು. ನಮಸ್ಕಾರ. ಕನ್ನಡ ಜನಶಕ್ತಿ ಕೇಂದ್ರದ ವತಿಯಿಂದ ಈ ಸಂಜೆ ಯಶೋಧರಮ್ಮ ದಾಸಪ್ಪ ಸಮಾಜ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ಈ ದಿನ ಪ್ರಶಸ್ತಿ ಪ್ರದಾನ ಮಾಡಲು ಬಂದಿರುವಂಥ ಕರ್ನಾಟಕ ಸರ್ಕಾರದ ಮಾನ್ಯ ಶಾಸಕರಾದ ಹಾಗೂ ಮುಖ್ಯಮಂತ್ರಿಗಳ ಸಲಹೆಗಾರರು ಆದಂಥ ಶ್ರೀ BR ಪಾಟೀಲ್ ರವರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಉತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದ ಶ್ರೀ PGR ಸಿಂಧ್ಯಾರವರಿಗೆ ನಮ್ಮ ಸಂಘದ ವತಿಯಿಂದ ಹಾಗೂ ನಿಮ್ಮೆಲ್ಲರ ಪರವಾಗಿ ಉತ್ಪೂರ್ವಕ ಸ್ವಾಗತ. ಅದೇ ರೀತಿ ಮತ್ತೊಬ್ಬರು ಜನಸಾಹಿತ್ಯ ಪೀಠ ಬೆಳಗಾವಿಯ ಅಧ್ಯಕ್ಷರಾದಂಥ ಶ್ರೀ ಬಸವರಾಜ್ ಗಾರ್ಗಿ ಅವರಿಗೂ ನಮ್ಮ ಸಂಘದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಉತ್ಪೂರ್ವಕ ಸ್ವಾಗತ. ಈ ದಿನ ಪ್ರಶಸ್ತಿಯನ್ನು ಸ್ವೀಕರಿಸಲು ಬಂದಿರುವಂಥ ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಮೀನಾಕ್ಷಿ ಬಾಳಿಯವರಿಗೂ ನಮ್ಮ ಸಂಘದ ಪರವಾಗಿ ತಮ್ಮೆಲ್ಲರ ಪರವಾಗಿ ಉತ್ಪೂರ್ವಕ ಸ್ವಾಗತ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲು ಬಂದು ವೇದಿಕೆ ಮೇಲೆ ಆಸೀನರಾಗಿರುವ ಹಿರಿಯ ಪತ್ರಕರ್ತರಾದ ಶ್ರೀ ರಾಮಣ್ಣ H. ಕೋಡಿ ಹೊಸಳ್ಳಿಯವರಿಗೂ ನಮ್ಮ ಸಂಘದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಉತ್ಪೂರ್ವಕ ಸ್ವಾಗತ. ನಮ್ಮ ಸಂಘದ ಸಲಹೆಗಾರರಾದಂಥ ಶ್ರೀ P. ಮಲ್ಲಿಕಾರ್ಜುನಪ್ಪನವರಿಗೂ ನಮ್ಮ ಸಂಘದ ಪರವಾಗಿ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ನುಡಿಯಲಿರುವ ನಮ್ಮ ಕನ್ನಡ ಜನಶಕ್ತಿ ಕೇಂದ್ರದ ಅಧ್ಯಕ್ಷರು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಬೆಂಗಳೂರು ನಗರ ಜಿಲ್ಲೆಯ ಮಾಜಿ ಅಧ್ಯಕ್ಷರಾದಂಥ CK ರಾಮೇಗೌಡರವರಿಗೂ ನಮ್ಮ ಸಂಘದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ಸಭಾಂಗಣದಲ್ಲಿ ಆಸೀನರಾಗಿರುವ ಸಾಹಿತಿಗಳು, ವಿಮರ್ಶಕರುಗಳು, ಅನೇಕ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಅನೇಕ ಗಣ್ಯರಿಗೆ ನಮ್ಮ ಸಂಘದ ಪರವಾಗಿ ಉತ್ಪೂರ್ವಕ ಸ್ವಾಗತ. ಈ ಕಾರ್ಯಕ್ರಮವನ್ನು ಸುದ್ದಿ ಮಾಡಲು ಬಂದಿರುವ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ
ಸುದ್ದಿವಾಹಿನಿಯವರಿಗೂ ಹಾಗೂ ಛಾಯಾಗ್ರಾಹಕರಿಗೂ ನಮ್ಮ ಸಂಘದ ವತಿಯಿಂದ ಪ್ರೀತಿ ಸ್ವಾಗತ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಸಹೃದಯರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ MLA ರಾಮಕೃಷ್ಣ ಅವರಿಗೆ ಧನ್ಯವಾದಗಳು. ಆತ್ಮೀಯರೇ, ಈ ಅರ್ಥಪೂರ್ಣ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿದ್ದಾರೆ ಕನ್ನಡ ಜನಶಕ್ತಿ ಕೇಂದ್ರದ ಅಧ್ಯಕ್ಷರು, ಕನ್ನಡ ಪರ ಹಿರಿಯ ಹೋರಾಟಗಾರರು, ನಮ್ಮೆಲ್ಲರ ಮಾರ್ಗದರ್ಶಿಗಳಾದ ಶ್ರೀ CK ರಾಮೇಗೌಡ ಅವರು. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ಜನಶಕ್ತಿ ಕೇಂದ್ರ ಆಯೋಜಿಸಿರುವ ಯಶೋಧರಮ್ಮ ದಾಸಪ್ಪ ಸಮಾಜರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರನ್ನು, ಮಾನ್ಯ ಸಭಿಕರನ್ನು ಮತ್ತೊಮ್ಮೆ ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತ ಬಯಸುತ್ತಿದ್ದೇನೆ. ವಿಶೇಷವಾಗಿ ಕರ್ನಾಟಕ ಸರ್ಕಾರದ ನಾಟಕ ಅಕಾಡೆಮಿಯ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ KV ನಾಗರಾಜಮೂರ್ತಿ ಅವರಿದ್ದಾರೆ, ಬರಹಗಾರರಾದಂಥ KS ನಾಗರಾಜ್ ಅವರಿದ್ದಾರೆ, ಕನ್ನಡ ಸಂಘರ್ಷ ಸಮಿತಿ ಅಧ್ಯಕ್ಷರು ಮತ್ತು ಆತ್ಮೀಯರಾಗಿರ್ತಕ್ಕಂಥ AS ನಾಗರಾಜಸ್ವಾಮಿ ಅವರಿದ್ದಾರೆ, ಹಿರಿಯ ಸಾಹಿತಿಗಳಾದಂಥ ಪ್ರೊಫೆಸರ್ G ಅಬ್ದುಲ್ ಬಶೀರ್ ಅವರಿದ್ದಾರೆ, ಶ್ರೀಧರ್ ಅವರಿದ್ದಾರೆ. ಎಲ್ಲ ಆತ್ಮೀಯರಿದ್ದೀರಾ. ತಮ್ಮೆಲ್ಲರನ್ನ ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತ ಬಯಸುತ್ತೆ. ಎಲ್ಲರ ಹೆಸರು ಅಂತ ಆಸೆ ಇದೆ, ಸಮಯ ಇರೋದ್ರಿಂದ ದಯಮಾಡಿ ಕ್ಷಮಿಸಬೇಕು ಅಂತ ಹೇಳ್ತಾ, ಸ್ನೇಹಿತರೆ, ಕನ್ನಡ ಜನಶಕ್ತಿ ಕೇಂದ್ರ ಕಳೆದ 25-26 ವರ್ಷಗಳಿಂದ ನಿರಂತರವಾಗಿ ಕನ್ನಡ ನಾಡು ನುಡಿಯ ಬಗ್ಗೆ ಜಾಗೃತಿಯನ್ನು ಮೂಡಿಸುತ್ತಾ ಪುಸ್ತಕಗಳನ್ನು ಪ್ರಕಟಣೆ ಮಾಡ್ತಾ, ಈಗ ನಾವು ಅತಿಥಿಗಳಿಗೆ ಕೊಟ್ಟಂಥ ಪುಸ್ತಕ ಯಶೋಧರಮ್ಮ ದಾಸಪ್ಪ ಕೃತಿ, ಅದನ್ನು ನಮ್ಮ ಸಂಘಟನೆ ಪ್ರಕಟಣೆ ಮಾಡಿತ್ತು. ಅದು ನಾವು ಕಿರುವತ್ತಿಗಾಗಿ ತಂದು, ಏಕೆಂದರೆ ಅದನ್ನು ನಾವು ಪ್ರೌಢಶಾಲೆ ವಿದ್ಯಾರ್ಥಿಗಳನ್ನ ಗಮನದಲ್ಲಿಟ್ಕೊಂಡು ಆ ವಿದ್ಯಾರ್ಥಿಗಳಿಗೆ ಕೊಡಬೇಕು. ವಿದ್ಯಾರ್ಥಿಗಳಲ್ಲಿ ಓದುವ ಅಭಿರುಚಿಯನ್ನು ಕೊಡಿಸ್ಬೇಕು. ಅವ್ರು ಓದ್ತಾ ಅಭಿರುಚಿ ಆದಮೇಲೆ ಹೆಚ್ಚಿನ ಮಾಹಿತಿ ಬಂದಾಗ ದೊಡ್ಡ ದೊಡ್ಡ ಪುಸ್ತಕ ಓದ್ತೀವಿ. ಯಾಕೆಂದರೆ ಒಟ್ಟಿಗೆ 200 ಪುಟ 300 ಪುಟ ಕೊಟ್ಟರೆ ಮಕ್ಕಳು ಭಯ ಪಡ್ಕೊಡ್ತಾರೆ ಅಂತೇಳಿ ಆ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೋಸ್ಕರ ಯಶೋಧರಮ್ಮ ದಾಸಪ್ಪನವರ ಕಿರುವತ್ತಿಗೆ ನಾವು ಈ ಥರ ಪ್ರಕಟಣೆ ಮಾಡಿ ನಾವು ಅನೇಕ ಶಾಲೆಗಳು ಹಂಚಿದ್ದೇವೆ. ಆ ಕೃತಿಯ ಲೇಖಕರು ಇಲ್ಲೇ ಇದ್ದಾರೆ, ಸಹೋದರಿ ಗಾಯತ್ರಿ ರಾಮಣ್ಣವರು. ಅವರು ಬರೆದುಕೊಟ್ಟದನ್ನ ನಮ್ಮ ಜನಶಕ್ತಿ ಸಂಘಟನೆ ಪ್ರಕಟಿಸಿದೆ. ಹೀಗೆ ಪುಸ್ತಕ ಪ್ರಕಟಣೆ ಮಾಡ್ತಾ ಶಾಂತಿವೇರಿ ಗೋಪಾಲ್ ಅವರ ಬಗ್ಗೆ ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿ, ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿ, ಮತ್ತೆ ನಾಲ್ವಡಿ ಕೃಷ್ಣದ ಒಡೆಯರ್ ನಮಗೆಲ್ಲ ಬದುಕನ್ನು ಕೊಟ್ಟಂಥವ್ರು, ನಮಗೆ ಬೆಳಕನ್ನು ಕೊಟ್ಟಂಥವ್ರು, ಇಡೀ ಮೈಸೂರು ಸಂಸ್ಥಾನವನ್ನ ಅಭಿವೃದ್ಧಿ ಮಾಡಿ ಮಹಾತ್ಮ ಗಾಂಧಿಯವರಿಂದ ಆದರ್ಶಿ ಎನ್ನುವ ಬಿರುದನ್ನು ಪಡೆದು ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸಾಮಾಜಿಕ ನೀತಿಯನ್ನು ಅನುಸರಿಸಿ ಮೀಸಲಾತಿಯನ್ನು ತಂದಂಥ ಮಹಾರಾಜರು ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಈಗ ಯಶೋಧರಮ್ಮ ದಾಸಪ್ಪ ಹೆಸರಿನಲ್ಲಿ ಒಂದು ಪ್ರಶಸ್ತಿ. ಈ ಪ್ರಶಸ್ತಿಯನ್ನು ನಾವು ಕಳೆದ 3 ವರ್ಷಗಳಿಂದ ಕೊಡ್ತಾ ಇದ್ದೀವಿ. ಈ ಪ್ರಶಸ್ತಿ ಮಹಿಳೆಯರಿಗೆ ಮಾತ್ರ. ಇದು ಇವರು ನಮ್ಮ ಸಹೋದರಿ ಡಾಕ್ಟರ್ ಮೀನಾಕ್ಷಿ ಬಾಳಿ ಅವರು 3ನೇಯವರು. ಯಾಕೆ ನಮಗೆ ಯಶೋಧರಮ್ಮ ಅವರ ಹೆಸರಿನಲ್ಲಿ ಪ್ರಶಸ್ತಿ ಕೊಡಬೇಕು ಅಂತ ನಮ್ಮ ಸಂಘಟನೆ ಯಾಕೆ ಅದ್ರ ಬಗ್ಗೆ ತಿಳುವಳಿಕೆ ಬಂತು ಅಂದರೆ, ನಾವು ಯಶೋಧರಮ್ಮ ಬಗ್ಗೆ ಓದ್ತಾ ಇದ್ದಾಗ, ಅವರ ಪುಸ್ತಕಗಳನ್ನು ಓದ್ತಾ ಇದ್ದಾಗ ಎಂಥ ತ್ಯಾಗಮಯಿ, ಎಂಥ ಹೋರಾಟಗಾರ್ತಿ. ಇವರು ಕರ್ನಾಟಕದ ಕಸ್ತೂರಿಬಾಯಿಂದೇ ಪ್ರಸಿದ್ಧರಾಗಿದ್ದಾರೆ. ಅಂದರೆ ಇವ್ರ ವ್ಯಕ್ತಿತ್ವ ಎಂಥದ್ದು, ಇವ್ರ ಹೋರಾಟ ಎಂಥದ್ದು, ಇವ್ರ ಮನಸ್ಥಿತಿ ಎಂತಂದಾಗ ನಾನು 2 ವಿಚಾರ ಹೇಳಿ ನಾನು ಮಾತು ಮುಗಿಸ್ತೀನಿ. ಯಾಕಂದ್ರೆ ದೊಡ್ಡವರು ಇರುವಾಗ ನಾವು ಹೆಚ್ಚಿಗೆ ಮಾತನಾಡೋದು. ನಾನು ಯಾಕೆ ಇವ್ರ ಹೆಸರಿನಲ್ಲಿ ಪ್ರಶಸ್ತಿ ಕೊಡ್ತಾ ಇದ್ದೀವಿ ಅನ್ನೋದಕ್ಕೆ 2 ವಿಚಾರ ಹೇಳ್ತೀನಿ. ಒಂದು, ಪ್ರೊಫೆಸರ್ J. ಜವರೇಗೌಡರು ಬರೆದಿರುವ ಅವರು ಕಣ್ಣಾರೆ ಕಂಡಂಥ ದೃಶ್ಯ 1937ರ ಆಸುಪಾಸಿನಲ್ಲಿ ಶಿವಪುರ ಸತ್ಯಾಗ್ರಹ ಸಂದರ್ಭದಲ್ಲಿ, ಆ ಸತ್ಯಾಗ್ರಹ ಸಂದರ್ಭದಲ್ಲಿ ಒಂದು ಸಮಾವೇಶ ನಡೆಯುವಾಗ ಅಲ್ಲಿ ಧ್ವಜಾರೋಹಣ ಮಾಡುವ ಸಂದರ್ಭ ಬರುತ್ತೆ. ಆ ಧ್ವಜಾರೋಹಣ ಮಾಡಬೇಕು ಅಂತೇಳಿ ಅಂದಿನ ಆ ಸಮಾವೇಶದ ಅಧ್ಯಕ್ಷರಾದ T. ಸಿದ್ದಲಿಂಗಯ್ಯನವರು, H.K. ವೀರಣ್ಣಗೌಡರು, ತುಳಸಿದಾಸಪ್ಪನವರು, ಹೀಗೆ ಅನೇಕ ಮಹನೀಯರಿರ್ತಾರೆ. ಅವ್ರ ಜೊತೆಯಲ್ಲಿ ಅನೇಕ ಜನ ಹಿರಿಯ ಹೋರಾಟಗಾರ್ತಿರು, ಬಳ್ಳಾರಿ ಸಿದ್ದಮ್ಮ, ತಾಯಮ್ಮ, ಹೀಗೆ ಅನೇಕ ಜನ ಮಹಿಳಾ ಹೋರಾಟಗಾರರು ಇರ್ತಾರೆ. ಅವ್ರ ನಡುವೆ ಯಶೋಧರಮ್ಮರೊಬ್ರು ಇರ್ತಾರೆ. ಯಶೋಧರಮ್ಮವರು 20ರ ಆಸುಪಾಸಿನ ವಯಸ್ಸವರು. ಆಗ ಧ್ವಜಾರೋಹಣ ಮಾಡುವ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರ 1,000 ಜನ ಪೊಲೀಸ್ ಕಾನ್ಸ್ಟೇಬಲ್, 600 ಜನ ಹೆಡ್ ಕಾನ್ಸ್ಟೇಬಲ್, ಸುಮಾರು 250 ಜನ ಇನ್ಸ್ಪೆಕ್ಟರ್ಗಳು,
DCPಗಳಲ್ಲಿ ಇದ್ದು ಯಾವುದೇ ಕಾರಣಕ್ಕೂ ಧ್ವಜಾರೋಹಣ ಆಗಬಾರ್ದು, ತ್ರಿವರ್ಣ ಧ್ವಜ ಹಾರಾಟ ಮಾಡೋದು ಬಿಡಬಾರ್ದು ಅಂತೇಳಿ ಭದ್ರವಾದ ಕಾವಲನ್ನು ಹಾಕಿರ್ತಾರೆ. ಅದೇ ರೀತಿ ಸಿದ್ದಲಿಂಗಯ್ಯನವರು HK ವಿನಾಯಕರು ಧ್ವಜಾರೋಹಣ ಮಾಡಿ ಬಂದಾಗ ಅವ್ರನ್ನ ಬಂಧಿಸಿ ಎಳೆದೊಯ್ತಾರೆ. ಆಗ ಎಲ್ಲ ಪುರುಷ ನಾಯಕರನ್ನೆಲ್ಲ ಕರ್ಕೊಂಡು ಹೋದಾಗ ಧ್ವಜಾರೋಹಣ ಹಾಗೆ ಇಟ್ಕೊಬಿಡುತ್ತಲ್ಲ, ಅವಮಾನ ಆಗುತ್ತಲ್ಲ, ನಮ್ಮ ಸ್ವಾತಂತ್ರ್ಯಕ್ಕೆ ಅವಮಾನ ಆಗುತ್ತಲ್ಲ ಅಂತೇಳಿ ಆ ಮಹಿಳೆಯರ ಗುಂಪಿಂದ ಒಂದು ಗಂಡು ಧ್ವನಿ ಬರುತ್ತೆ. ಬೋಲೋ ಭಾರತ್ ಮಾತಾ ಕಿ ಜೈ ಅಂತೇಳಿ ಚೆನ್ನ ತಾಳ್ಬಂದು ಆ ಬಾವುಟವನ್ನ ಧ್ವಜದ ಹಗ್ಗವನ್ನು ಎಳೆದ್ಬಿಡ್ತಾರೆ. ಧ್ವಜಾರೋಹಣ ಆಗುತ್ತೆ. ಆ ಗಂಡು ಧ್ವನಿಯ ದಂಡೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಕ್ಕ ಶ್ರೀಮತಿ ಯಶೋಧರಮ್ಮ ದಾಸ. ತಕ್ಷಣ ಪೊಲೀಸರು ಬಂದು ಆಕೆ ಎದೆಗೆ ಬಂದು ಹಿಡಿತಾರೆ. ಆಗ ಇದ್ದಂತ ಪೊಲೀಸ್ ಕಮಿಷನರ್ ಅವರು ಕರೀತಾರೆ, ಕೊಲ್ಲಬೇಡಿ ಅಂತ. ಅಂದ್ರೆ ಅದರ ಅರ್ಥ ಈಕೆನ ಒಂದೇ ಸರಿ ಕೊಲ್ಲಬೇಡಿ, ಜೈಲಿಗೆ ಚಿತ್ರ ಹಿಂಸೆ ಕೊಡಬೇಕು. ಎಷ್ಟು ಧೈರ್ಯ, ಇಷ್ಟು ಪೊಲೀಸ್ ಪಡೆ ಇರಬೇಕಾದ್ರೆ, ಇಷ್ಟು ಜನ ನಾವೆಲ್ಲ ಬಂಧಿಸಿದ್ದೀವಿ, ಈಕೆ ಹೆಂಗೆ ನುಗ್ಗಲಿ ಹುಡುಗಿ, ಈಕೆಗೆ ಹಿಂಸೆ ಕೊಡಬೇಕು ಅಂತೇಳಿ ಜೈಲು ಹಾಕಬೇಕು ಅಂತೇಳಿ ಸುಮಾರು 2 ವರ್ಷ ಜೈಲು ಹಾಕ್ತಾರೆ. ಅಲ್ಲಿಂದ ಬಂದ್ಮೇಲೆ ನಿರಂತರ ಸತ್ಯಾಗ್ರಹ ಹೋರಾಟ ಮಾಡ್ತಾರೆ. ಗಾಂಧಿ ಆಶ್ರಮಕ್ಕೆ ಹೋಗ್ತಾರೆ, ಗಾಂಧಿ ಸಂಪರ್ಕ ಬೆಳೆಸ್ತಾರೆ, ಅಲ್ಲಿ ಗಾಂಧಿಯಿಂದ ದೀಕ್ಷೆಯನ್ನ ಪಡಿತಾರೆ. ಹೀಗೆ ಬಂದು ಕರ್ನಾಟಕದಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿ ಮಹಿಳೆಯರನ್ನ ಜಾಗೃತಿಗೊಳಿಸಿ ಒಂದು ಸ್ವತಂತ್ರದ ಚಳವಳಿಗೆ ಒಂದು ಹದವನ್ನು ತರ್ತಾರೆ. ಇದು ಒಂದು. ಇನ್ನೊಂದು, ಆಕೆ ಮಹಾತ್ಮ ಗಾಂಧಿಯವರ ತತ್ವ ಸಿದ್ಧಾಂತಗಳಿಗೆ ಪ್ರೇರಕರಾಗಿ ಒಬ್ಬ ದಲಿತ ಹೆಣ್ಣು ಮಗುವನ್ನ ದತ್ತು ತೆಗೆದುಕೊಂಡು ಆ ಮಗುವಿಗೆ ಪ್ರಭಾ ಅಂತ ನಾಮಕರಣ ಮಾಡಿ ಆ ಮಗುವಿಗೆ ಉತ್ತಮ ಶಿಕ್ಷಣ ಮತ್ತು ಉನ್ನತ ಶಿಕ್ಷಣವನ್ನು ಕೊಟ್ಟು ಆ ಮಗುವಿಗೆ, ಅಂದ್ರೆ ಆಕೆ ಬೆಳೆದು ದೊಡ್ಡವರಾದ್ಮೇಲೆ ಇವ್ರಿಗಿದ್ದ ಆಸ್ತಿಯಲ್ಲಿ ಅರ್ಧ ಆಸ್ತಿಯನ್ನ, ಇವ್ರಿಗಿಬ್ರು ಗಂಡ್ಮಕ್ಳು ಇರ್ತಾರೆ, 2 ಗಂಡ್ಮಕ್ಳಿಗೆ ಅರ್ಧ ಆಸ್ತಿ, ಇನ್ನು ಉಳಿದ ಅರ್ಧ ಆಸ್ತಿ ಆ ದಲಿತ ಹೆಣ್ಣು ಮಗು ಪ್ರಭಾ ಕೊಡ್ತಾರೆ. ಆಗ ಇವರ ಸಮಾಜದವರು, ಅಂದ್ರೆ ಯಶೋಧರಮ್ಮನವರ ಸಮಾಜದವರು ಈಕೆಗೆ ಬಹಿಷ್ಕಾರ ಆಗ್ತಾರೆ. ನೀವು ನಮ್ಮ ಸಮಾಜರಾಗಿ, ನಮ್ಮ ಜಾತಿಯವರಾಗಿ ಒಬ್ಬ ದಲಿತ ಹೆಣ್ಣು ಮಗು ಸಾಕಿದ್ದೀರಾ, ಜೊತೆಗೆ ಅವ್ರಿಗೆ ಆಸ್ತಿನೂ ಕೊಡ್ತಾ ಇದ್ದೀರಾ ಅಂತೇಳಿ ಹೀಯಾಳಿಸಿದಾಗ ಅವ್ರನ್ನ ಲೆಕ್ಕಕ್ಕೆ ತಗೊಳ್ಳಲ್ಲ ಯಶೋಧರಮ್ಮ. ಇದು ನನ್ನ ತತ್ವ, ನನ್ನ ಸಿದ್ಧಾಂತ, ನನ್ನ ಆಸ್ತಿಯನ್ನ ಕೊಡ್ತಾ ಇದ್ದೀನಿ ಅಂತೇಳಿ ಇಂಥ ಒಂದು ಧೋರಣೆ ಸಿದ್ಧಾಂತವನ್ನು ಇಟ್ಕೊಂಡು, ಅದಕ್ಕೋಸ್ಕರನೇ ಗಾಂಧಿ ತತ್ವ ಮತ್ತು ಸಿದ್ಧಾಂತಕ್ಕೆ ತುಂಬಾ ಹತ್ತಿರವಾಗಿದ್ದಂಥವ್ರು. ಇದು ನಾನು 2 ವಿಚಾರ, ಇದು ಬಹಳಷ್ಟು ವಿಚಾರಗಳಿದೆ. ಹಾಗಾಗಿ ಇಂಥ ಒಬ್ಬ ಮಹಿಳೆಯ ಹೆಸರಿನಲ್ಲಿ ನಾವು ಪ್ರಶಸ್ತಿಯನ್ನು ಕೊಡಬೇಕು, ಮಹಿಳೆಯರಿಗೆ ಕೊಡಬೇಕು, ಮಹಿಳಾ ಹೋರಾಟಗಾರರಿಗೆ ಕೊಡಬೇಕು ಅಂತೇಳಿ ನಾವು ಕಳೆದ 3 ವರ್ಷ ಕೊಡ್ತಾ ಇದ್ದೀವಿ. ಮೊದಲನೇದು ನಂದಿನಿ ಜಯರಾಮ್ ಅಂದ್ಬಿಟ್ಟು ಮಂಡ್ಯ ಜಿಲ್ಲೆಯವರು, ಬಹಳ ಪ್ರಬಲ ಹೋರಾಟಗಾರ್ತಿ, ರೈತ ಹೋರಾಟಗಾರ್ತಿ, ಅತ್ಯುತ್ತಮ ಭಾಷಣಕಾರ, ಉತ್ತಮ ಬರಹಗಾರ್ತಿ, ಅವರು ಕೊಟ್ವಿ. ಎರಡನೇದು ಕರಿಯಮ್ಮ ಅಂದ್ಬಿಟ್ಟು ಒಬ್ಬರು ಶಾಸಕರು, ಒಬ್ಬ ಬಲಿಷ್ಠ, ಒಬ್ಬ ರೌಡಿತರಿದ್ದಂತ ಒಬ್ಬ ವ್ಯಕ್ತಿಯನ್ನ ಸೋಲಿಸಿ ಈ ಹೆಣ್ಣು ಮಗಳು ಮರಳು ದಂಧೆ ವಿರುದ್ಧ ಹೋರಾಟ ಮಾಡಿ ಅಂತ ಒಬ್ಬ ಬಲಿಷ್ಠನನ್ನ ಸೋಲಿಸಿ ಶಾಸನಸಭೆಗೆ ಆಯ್ಕೆ ಬರ್ತಾರಲ್ಲ, ನಿಜವಾಗಿಯೂ ಒಂದು ಗೌರವ ಅಂತೇಳಿ ಆ ಕರಿಯಮ್ಮ ಅನ್ನೋರು ನಾವು ಕಳೆದ ವರ್ಷ ಈ ಯಶೋಧರ್ಮ ಪ್ರಶಸ್ತಿಯನ್ನು ಕೊಟ್ವಿ. ಈ ಸರಿ ಯಾರು ಕೊಡ್ಬೇಕು ಅಂತೇಳಿ ನಾವೆಲ್ಲ ತೀರ್ಮಾನ ಮಾಡಿ ಬಂದಾಗ ನಮಗೆ ತಕ್ಷಣ ಕೊಡೋದದ್ದು ಡಾಕ್ಟರ್ ಮೀನಾಕ್ಷಿ ಬಾಳಿ ಅವರು. ತಕ್ಷಣಕ್ಕೆ ಹೊಡೆದದ್ದು, ನಾವು ಯೋಚನೆ ಮಾಡಲಿಲ್ಲ. ಮೀನಾಕ್ಷಿ ಬಾಳಿ ಹೌದಲ್ವಾ, ಒಬ್ಬ ಪ್ರೊಫೆಸರ್ ಆಗಿ ಪ್ರವೃತ್ತಿಯಲ್ಲಿ ಜನಪರ ಸಂಘಟನೆಯಾಗಿ, ಲೇಖಕಿಯಾಗಿ, ಹೋರಾಟಗಾರ್ತಿಯಾಗಿ ಬದುಕು ಮತ್ತು ಹೋರಾಟವನ್ನು ಸಮಾನತೆ ಕಾಪಾಡಿಕೊಂಡು ತನ್ನ ವೈಯಕ್ತಿಕ ಬದುಕನ್ನ ಅದನ್ನು ಚೆನ್ನಾಗಿ ನೋಡ್ಕೊಳ್ತಾ ಸಾರ್ವಜನಿಕ ಬದುಕನ್ನು ಸ್ವಚ್ಛತೆಯನ್ನು ಉಳ್ಕೊಂಡಿರ್ತಕ್ಕಂಥ ಒಬ್ಬ ಧೀಮಂತ ಮಹಿಳೆಗೆ ನಾವು ಯಾಕೆ ಕೊಡಬಾರ್ದು? ಇದಕ್ಕೆ ಸೂಕ್ತವಾದ ಆಯ್ಕೆ ಡಾಕ್ಟರ್ ಮೀನಾಕ್ಷಿ ಬಾಯಿ ಬಾಯಿಯವರು ಕೇಳಿ ಅವೆಲ್ಲ ನಮ್ಮ ಸಮಿತಿಗಳ ಆಯ್ಕೆ ಮಾಡಿದಾಗ ನಾವು ಖುಷಿಯಾಗಿಕೊಂಡು ಅಮ್ಮನಿಗೆ ಫೋನ್ ಮಾಡಿದಾಗ ಅವರು ಯಶೋಧರಮ್ಮ ದಾಸಪ್ಪ ಅಂತಿದಂಗೆ ಬಹಳ ಸಂತೋಷಪಟ್ಟರು. ಆ ತಾಯಿ ಹೆಸರಿನ ನನ್ನ ಪ್ರಶಸ್ತಿ ಕೊಡ್ತಾ ಇದ್ದೀರಲ್ಲ, ನಾನು ಸಂತೋಷವಾಗಿ ಸ್ವೀಕರಿಸ್ತೀನಿ, ನಾನು ಖುಷಿ ಆಗ್ತಾ ಇದೆ. ಕಾರಣ ಯಶೋಧರಮ್ಮನವರನ್ನ ಈ ಕಾರಣದಿಂದ ನೆನಪು ಮಾಡ್ಕೊಳ್ಬೋದಲ್ಲ ಅನ್ನುವ ಧೋರಣೆ ಅವರು. ಹಾಗಾಗಿ ಸ್ನೇಹಿತರೆ, ನಮ್ಮ ಉದ್ದೇಶ ಇಷ್ಟೇ, ಯಶೋಧರಮ್ಮ ದಾಸಪ್ಪರವರನ್ನ ಇಂದಿನ ಪೀಳಿಗೆಗೆ ಪರಿಚಯಿಸತಕ್ಕಂಥದ್ದು, ಮತ್ತೆ ಅವರ ಹಾದಿಯಲ್ಲಿ ಅವರ ಆಶಯವಿಟ್ಕೊಂಡು ಕೆಲಸ ಮಾಡಿರ್ತಕ್ಕಂಥ ಇಂಥ ಮಹಿಳೆಯರನ್ನ ಸಮಾಜಕ್ಕೆ ಪುನರ್ ಪರಿಚಯ ಮಾಡ್ಕೊಳ್ಳೋದು. ನಾವೇನು ಪರಿಚಯ ಮಾಡ್ಕೊಳ್ಳೋದಾಗಿಲ್ಲ ಯಾರನ್ನ, ಮೀನಾಕ್ಷಿ ಬಾಳಿ ಅವ್ರನ್ನ. ಈಗಾಗಲೇ ಅವರು ಹೋರಾಟದಿಂದ ರಾಜ್ಯವ್ಯಾಪ್ತಿ ಜನವಾದಿ ಮಹಿಳಾ ಸಂಘಟನೆ ಅಧ್ಯಕ್ಷರಾಗಿ ಇಡೀ ರಾಜ್ಯವ್ಯಾಪ್ತಿಯಲ್ಲಿ ಪರಿಚಿತರಾಗಿರ್ತಕ್ಕಂಥದ್ದು. ನಾವು ಮತ್ತೊಮ್ಮೆ ಪರಿಚಯ ಮಾಡಿಕೊಳ್ಳುವಂಥದ್ದು, ಮತ್ತೊಮ್ಮೆ ಅವ್ರನ್ನ ಗೌರವಿಸುವುದು, ನಮಗೆ ಸಮಾಜಕ್ಕೆ ಒಂದು ಸಂದೇಶ ಬೇಕು ಅಂತ ಹೇಳಿ ಈ ಒಂದು ಪ್ರಶಸ್ತಿ ಕೊಡ್ತಾ ಇದೀವಿ. ಇದು ಸಾಂಕೇತಿಕವಾಗಿ 15,000 ರೂಪಾಯಿ ನಗದು, ಪ್ರಶಸ್ತಿ ಪತ್ರ ಮತ್ತು ಫಲಕವನ್ನು ಕೊಟ್ಟು ಗೌರವಿಸುವಂಥದ್ದು. ಈ ಕಾರ್ಯಕ್ರಮವನ್ನು ನಿರಂತರ ಮಾಡ್ಕೊಂಡು ಬರ್ತಾ ಇದೀವಿ. ಇದು ಮೇ 20 ತಾರೀಕು ಕಳಿಬೇಕಾಗಿತ್ತು.
ಮೇ 20ನೇ ತಾರೀಕು ಚುನಾವಣಾ ನೀತಿ ಸಮಿತಿ ಇದ್ದರಿಂದ ನಾವು ಆ ಕಾರ್ಯಕ್ರಮ ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ನಾವು ಈ ಕಾರ್ಯಕ್ರಮಕ್ಕೆ BR ಪಾಟೀಲ್ ಸಾಹೇಬ್ರನ್ನೇ ಕಲಿಬೇಕು ಅಂತಿತ್ತು. ಕಾರಣ BR ಪಾಟೀಲ್ ಒಬ್ರು ಅಪ್ಪಟ ಸಮಾಜವಾದಿಗಳು. ಇವತ್ತಿರ್ತಕ್ಕಂಥ ಶಾಸನ ಸಭೆಯಲ್ಲಿ ಅತ್ಯಂತ ಹಿರಿಯ ಶಾಸಕರಂದ್ರೆ BR ಪಾಟೀಲ್. ಇವತ್ತಿರ್ತಕ್ಕಂಥ 224 ಜನ ಶಾಸಕರಲ್ಲಿ ಅತ್ಯಂತ ಹಿರಿಯ ಶಾಸಕರು, ಸುಮಾರು 3-4 ಬಾರಿ ವಿಧಾನಸಭೆಗೆ ಆಯ್ಕೆ ಆಗಿರ್ತಕ್ಕಂಥವ್ರು, ಸಭಾಪತಿಗಳಾಗಿ ಉಪಸಭಾಪತಿಗಳಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಇಷ್ಟೆಲ್ಲ ಇದ್ರು ಕೂಡ ಅಪ್ಪಟ ಸಮಾಜವಾದಿಗಳು. ಒಂದಿನಿಟ್ಟು ಎಲ್ಲೂ ಕೂಡ ಅವರ ಬಟ್ಟೆ ಮೇಲೆ ಒಂದು ಕಪ್ಪು ಚಿಪ್ಪಿ ಇದುವರೆಗೂ ಬಂದಿಲ್ಲ, ಮುಂದೆನೂ ಬರಲ್ಲ. ಅವ್ರಿಗೋಸ್ಕರ ನಾವು 1 ತಿಂಗಳು ಮುಂದೆ ಹಾಕೊಂಡು, ಯಾಕೆ ನೀತಿ ಸಮಿತಿ ಅಡ್ಡ ಬರುತ್ತಲ್ಲ ಅಂತ. ಮತ್ತೆ ಈ ಕಾರ್ಯಕ್ರಮಕ್ಕೆ PTR ಸಿಂಧೆ ಅವರನ್ನ ಕರೆಸ್ತಾರೆ. ಕಾರಣ PTR ಸಿಂಧೆ ಅವರು ಅಷ್ಟೇ ದಕ್ಷರು, ಪ್ರಾಮಾಣಿಕರು. ನನಗನ್ಸುತ್ತೆ ಮುಖ್ಯಮಂತ್ರಿ ಅನ್ನೋದನ್ನು ಬಿಟ್ಟರೆ ಎಲ್ಲಾ ಖಾತೆಗಳನ್ನ ಅವರು ಈ ಕರ್ನಾಟಕ ಸರ್ಕಾರದಲ್ಲಿ ಮಾಡಿದ್ದಾರೆ. ಸಾರಿಗೆ ಆಗಿರ್ಬೋದು, ವಸತಿ ಆಗ್ಬೋದು, ಗೃಹ ಆಗಿರ್ಬೋದು, ಬೃಹತ್ ಕೈಗಾರಿಕೆ ಆಗಿರ್ಬೋದು, ಹೀಗೆ ಎಲ್ಲಾ ಖಾತೆಗಳನ್ನ ಯಶಸ್ವಿಯಾಗಿ ನಿರ್ವಹಿಸತಕ್ಕಂಥವ್ರು ಶ್ರೀಮಂತ್ PTR ಸಿಂಧೆ ಅವರು. ಹಾಗಾಗಿ ಅವ್ರನ್ನೂ ಕಳಿಸ್ಬೇಕು. ಇನ್ನೊಂದು ವಿಶೇಷ ಏನಂದ್ರೆ, ಯಶೋಧರಮ್ಮ ದಾಸಪ್ಪರವರ ತಂದೆ KH ರಾಮಯ್ಯನವರು. KH ರಾಮಯ್ಯ ಅಂದ್ರೆ ಅದು ಒಂದು ಪುರುಷ ಸಿಂಹನೇ. ಅದು ಅಷ್ಟೇ ಬಹಳ ಅದ್ಭುತವಾದ ವ್ಯಕ್ತಿತ್ವ, ಘನತ ವ್ಯಕ್ತಿತ್ವ. ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೆ ತುಂಬಾ ಹತ್ತಿರವಾಗಿದ್ದಂಥವ್ರು. KH ರಾಮಯ್ಯನವರು ನಾಲ್ವಡಿ ಕೃಷ್ಣರಾಜ ಒಡೆಯರ ಹತ್ತಿರವಾಗಿದ್ದು, ಆಗ 1925-30 ಸಂದರ್ಭದಲ್ಲಿ ಹಳ್ಳಿಗಳಿಗೆ ಹೋಗಿ ಶೂದ್ರ ಮಕ್ಕಳನ್ನ ಬಂದ್ರು ಹೋದ್ರು, ಎಮ್ಮೆ ಮೇಯಿಸ್ಬಿಡಿ, ದನ ಮೇಯಿಸ್ಬಿಡಿ, ಕುರಿ ಮೇಯಿಸ್ಬಿಡಿ, ಬಿಡಿ ಅದನ್ನ ಶಾಲೆಗೆ ಸೇರಿಸಿ ಅಂತೇಳಿ ಶಾಲೆಗೆ ಸೇರಿಸಿದಂಥವ್ರು. ಮೈಸೂರು ಮಹಾರಾಜರಿಗೆ ಶಾಲೆಗಳನ್ನ ತೆರೀರಿ, ನಮ್ಮ ಶೂದ್ರ ಮಕ್ಕಳೆಲ್ಲ ವಿದ್ಯೆ ಕಲಿಬೇಕು ಅಂತೇಳಿ ದೊಡ್ಡ ಹೋರಾಟವನ್ನೇ ಮಾಡಿದಂಥವ್ರು KH ರಾಮಯ್ಯನವರು. ಅಂತ KH ರಾಮಯ್ಯನವರು ಅವರು ಓದುವ ಸಂದರ್ಭದಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ವಿದ್ಯಾರ್ಥಿಯಾಗಿ ಒಂದು ಅವಧಿಗೆ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಆಯುಕ್ತರಾಗಿರ್ತಾರೆ ಸರ್. ನೀವು ಕೂಡ ರಾಜ್ಯ ಆಯುಕ್ತರಾಗಿದ್ದೀರ. ಈ ಸಂಬಂಧಕ್ಕೆ ನಿಮ್ಮನ್ನು ಈ ಕಾರ್ಯಕ್ರಮ ಕಲಿಬೇಕು. KH ರಾಮಯ್ಯನವರು ಸ್ಕೌಟ್ಸ್ ಮತ್ತು ಗೈಡ್ನ ರಾಜ್ಯ ಆಯುಕ್ತರಾಗಿ ಕಾರ್ಯನಿರ್ವಹಿಸಿದಂಥವರು. ಈ ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯ ಅತಿಥಿಯಾಗಿ ಬಂದಿರತಕ್ಕಂಥ ಸನ್ಮಾನ್ಯ ಶ್ರೀ PTR ಸಿಂಧೆ ಸಾಹೇಬರು ಕೂಡ ಈಗ ಪ್ರಸ್ತುತ ಇಷ್ಟೆಲ್ಲ ಸರ್ಕಾರಿ ಸೇವೆ ಸಲ್ಲಿಸಿ ಈಗ ಈ ವಯಸ್ಸು ಅಂತ ಹೇಳಲ್ಲ, ಈ ಯೌವನವನ್ನು ಕೂಡ ಮನೆಯಲ್ಲಿ ಕುಂತ್ಕೊಳ್ಳದೇನೆ ಕ್ರಿಯಾಶೀಲವಾಗಿರ್ತಕ್ಕಂಥವರು ನಮ್ಮ PTR ಸಿಂಧೆ ಸಾಹೇಬರು. ಅವರು ಕೂಡ ಈಗ ಪ್ರಸ್ತುತ ಸ್ಕೌಟ್ಸ್ ಮತ್ತು ಗೈಡ್ನ ಕರ್ನಾಟಕದ ರಾಜ್ಯ ಆಯುಕ್ತರಾಗಿ ಕೆಲಸ ಮಾಡ್ತಿದ್ದಾರೆ. ಈ ಎಲ್ಲ ಸಂಬಂಧಗಳನ್ನ ಇಟ್ಕೊಂಡು ಈ ಕಾರ್ಯಕ್ರಮ ಇವತ್ತು ಮಾಡಬೇಕಾಗುಂಟು. ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಅಭಿಮಾನದಿಂದ ಸ್ವಾಗತಿಸುತ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳು. ಸ್ಮರಣೆ ಸಂಸ್ಕೃತಿಯ ಲಕ್ಷಣ. ಕನ್ನಡ ಜನಶಕ್ತಿ ಕೇಂದ್ರ ನಾಡುನುಡಿಯ ಸಂವರ್ಧನೆಯಲ್ಲಿ ತನ್ನನ್ನು ತಾನು ಗಂಭೀರವಾಗಿ ತೊಡಗಿಸಿಕೊಂಡಿರುವ ವಿಷಯಗಳ ಬಗ್ಗೆ ನೀಡುತ್ತಾ ಅನರ್ಘ್ಯ ಶ್ರೀರತ್ನ ಯಶೋಧರಮ್ಮ ದಾಸಪ್ಪನವರ ಪ್ರಶಸ್ತಿ ಹಿನ್ನೆಲೆ ಬಗ್ಗೆಯೂ ಉಪಯುಕ್ತ ಮಾಹಿತಿಗಳನ್ನು ನೀಡಿದ ಶ್ರೀ CK ರಾಮೇಗೌಡ ಸರ್ ಅವರಿಗೆ ಎಲ್ಲರ ಪರವಾಗಿ ತುಂಬುವುದೇ ಧನ್ಯವಾದಗಳು. ಆದ್ಮೇಲೆ ಕಾರ್ಯಕ್ರಮದ ಪ್ರಮುಖರಾದ ಶ್ರೀ BR ಪಾಟೀಲ್, ಮಾನ್ಯ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಸಲಹೆಗಾರರು ಈಗ ನಮ್ಮೆಲ್ಲರ ಮೆಚ್ಚಿನ ಡಾಕ್ಟರ್ ಮೀನಾಕ್ಷಿ ಬಾಳಿಗ ಅವರಿಗೆ ಯಶೋಧರಮ್ಮ ದಾಸಪ್ಪ ಸಮಾಜ ರತ್ನ ಪ್ರಶಸ್ತಿ ಪ್ರದಾನವನ್ನು ಮಾಡುವ ಅಮೃತಗಳಿಗೆ ಅಂತ ಹೇಳ್ಬೋದು. ವೇದಿಕೆಯಲ್ಲಿನ ಇತರ ಎಲ್ಲ ಗಣ್ಯರು ದಯಮಾಡಿ ಸಹಕರಿಸಬೇಕೆಂದು ಕೇಳಿಕೊಳ್ಳುತ್ತಾ ಯಶೋಧರಮ್ಮ ದಾಸಪ್ಪ ಸಮಾಜ ರತ್ನ ಪ್ರಶಸ್ತಿ ಪ್ರದಾನದ ಪತ್ರವನ್ನ ನಮಗಾಗಿ ವಾಚನವನ್ನ ಮಾಡಲಿದ್ದಾರೆ ಕನ್ನಡ ಜನಶಕ್ತಿ ಕೇಂದ್ರದ ಉಪಾಧ್ಯಕ್ಷರಾದ ಶ್ರೀ ಶಂಕರ್ ಗೂಗಾರ್ ಅವರು. ಯಶೋಧರಮ್ಮ ದಾಸಪ್ಪ ಸಮಾಜ ರತ್ನ ಪ್ರಶಸ್ತಿ 2024 ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಮೀನಾಕ್ಷಿ ಬಾಳಿ. ಡಾಕ್ಟರ್ ಮೀನಾಕ್ಷಿ ಬಾಳಿ ಅವರು ಸಿದ್ದಪ್ಪ ಮತ್ತು ಕಲಾವತಿರವರ ಸುಪುತ್ರಿಯಾಗಿ ಜೂನ್ 22, 1962 ಜನಿಸಿದರು. ಸಾದಾಸೀದಾ ಮಧ್ಯಮ ವರ್ಗದಲ್ಲಿ ಜನಿಸಿದ ಇವರು ಕಲಬುರಗಿಯಲ್ಲಿ ಉನ್ನತ ಹಂತದವರೆಗೂ ಅಧ್ಯಯನ ಮಾಡಿದರು. ಬಾಲ್ಯದಿಂದಲೂ ತತ್ವ ಪದಕಾರರ ನೆಲೆವೀಡಾದ ಕಡಕೋಳ ಮಡಿವಾಳಪ್ಪನವರ ಭಜನಾ ಪರಂಪರೆಯಲ್ಲಿ ಬೆಳೆದವರು. ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಾ ಸಮಾಜವಾದಿ ಚಿಂತನೆಗಳಿಂದ ಆಕರ್ಷಿತರಾಗಿ ದುಡಿಯುವ ಜನರ ವಿಮೋಚನೆಗಾಗಿ ಜನಪರ ಚಳವಳಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಶೋಷಿತ, ದಲಿತ, ದಮನಿತ, ನೋವಿಗೆ ಮಿಡಿಯಲೆಂದು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು 10 ಸಮರ ಧೀರ ಹೋರಾಟಗಳಲ್ಲಿ ಮುನ್ನುಗ್ಗಿದರು. 2005ರಲ್ಲಿ ಹೆಣ್ಣು ಶಿಶು ಭ್ರೂಣ ಹತ್ಯೆ ವಿರೋಧಿ ಆಂದೋಲನವನ್ನು ಹುಟ್ಟುಹಾಕಿ ಕರ್ನಾಟಕದಾದ್ಯಂತ ಸಂಚರಿಸಿ ಅರಿವು ಮೂಡಿಸಿದರು. 2008ರಿಂದ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಕಾಯ್ದೆ ಜಾರಿಗಾಗಿ ಪ್ರಜ್ಞಾ ಕಾನೂನು ಸಲಹಾ ಸಮಿತಿಯೊಂದಿಗೆ
ಜನ ಚಳವಳಿಯಲ್ಲಿ ನೆರವೇರಿಸಿದರು. ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳುದ್ದಕ್ಕೂ ಸಂಚರಿಸಿ ದುಡಿಯುವ ಜನತೆಗೆ ಕೂಲಿ ಕೊಡಿಸುವಲ್ಲಿ ಶ್ರಮ ಹಾಕಿದರು. ಹೋರಾಟದ ಫಲಶ್ರುತಿಗಾಗಿಯೇ ಬೆವರ ಹನಿ, ಬೆವರ ಬದುಕು, ಬೆವರ ಲೋಕ ಮತ್ತು ನೀರ ಹಾದಿಯ ಹಾಡುಪಾಡು ಎಂಬ ಅನುಭವದ ಕೃತಿಗಳನ್ನು ಹೊರತಂದರು. ಮಹಿಳೆಯರ ಮೇಲೆ ಅನ್ಯಾಯ ಅತ್ಯಾಚಾರಗಳನ್ನು ಎಲ್ಲೇ ಸಂಭವಿಸಲಿ ಮೀನಾಕ್ಷಿ ಅಲ್ಲಿ ಹೋರಾಟದ ಬಾವುಟ ಹಿಡಿದು ನಿಲ್ಲುವುದುಂಟು. ಪ್ರಸ್ತುತ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾ ಮಹಿಳೆಯರನ್ನು ಸಂಘಟಿಸಿ ಮಹಿಳೆಯರ ಏಳಿಗೆಗಾಗಿ ಶ್ರಮಿಸುತ್ತಿದ್ದಾರೆ. ಧನ್ಯವಾದಗಳು.